ಅಮೆರಿಕದಲ್ಲಿ ಅವ್ರು ಆಚರಣೆ ಮಾಡೋ ಹಬ್ಬಗಳ ಪ್ರಕಾರ ಅಂಗಡಿಗಳಲ್ಲಿ ಆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಗಳನ್ನ ಇಟ್ಟಿರ್ತಾರೆ. ಕ್ರಿಸ್ಮಸ್ ಬಂದ್ರೆ ಕ್ರಿಸ್ಮಸ್ ಐಟಮ್ಗಳನ್ನ ಇಟ್ಟಿರ್ತಾರೆ, ಹ್ಯಾಲೋವಿನ್ ಬಂದ್ರೆ ಹ್ಯಾಲೋವಿನ್ ಐಟಮ್ಸ್ ಗಳನ್ನ ಇಟ್ಟಿರ್ತಾರೆ, ಇನ್ನು ಈಸ್ಟರ್ ಹಬ್ಬ ಬಂದ್ರೆ ಈಸ್ಟರ್ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಟಿರ್ತಾರೆ. ಇವತ್ತು ನಾನು ಗ್ರಾಸರಿ ಶಾಪಿಂಗ್ ಅಂತ ಹೋದಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಹಾಗೆ ಒಂಥರ ಖುಷಿನೂ ಆಯ್ತು. ಒಳಗಡೆ ಹೋಗ್ತಾ ಇದ್ದಂಗೆ ಎಲ್ಲಾ ಕಡೆ ಹ್ಯಾಪಿ ದಿವಾಲಿ ಅಂತ ಬರ್ದಿದ್ರು. ನೋಡಿ ಒಂಥರ ಖುಷಿ ಅನ್ಸ್ತು. ನಾವ್ ಆಚರಣೆ ಮಾಡೋ ದೀಪಾವಳಿ ಹಬ್ಬನ ಇವ್ರು ಯಾಕೆ ರೆಕಗ್ನೈಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ದೀಪಾವಳಿ ಹಬ್ಬನ ಆಲ್ಮೋಸ್ಟ್ ಎಲ್ಲಾ ಹಿಂದೂಗಳು ಆಚರಣೆ ಮಾಡೇ ಮಾಡ್ತೀವಿ. ಹಾಗೆ ಅಮೆರಿಕದಲ್ಲೂ ಕೆಲವೊಂದ್ ಸ್ಟೇಟ್ ಅಲ್ಲಿ ಸಾಕಷ್ಟು ಇಂಡಿಯನ್ ಅಮೆರಿಕನ್ಸ್ ಇರೋದ್ರಿಂದ ದೀಪಾವಳಿ ಹಬ್ಬಕ್ಕೆ ರಜಾ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಫೈನಲಿ ತುಂಬಾ ವರ್ಷ ಆದ್ಮೇಲೆ ಕೆಲವೊಂದ್ ಸ್ಟೇಟ್ ಗಳಲ್ಲಿ ಸ್ಕೂಲ್ ಗಳಿಗೆ ಈಗ ದೀಪಾವಳಿ ಹಬ್ಬಕ್ಕೆ ಮಕ್ಳಿಗೆ ರಜಾ ಕೊಡ್ತಾ ಇದ್ದಾರೆ. ದೀಪಾವಳಿ ಹಬ್ಬನ ನಾವ್ ಯಾಕೆ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ನಮ್ಮ ಹಬ್ಬಕ್ಕೆ ಅವರು ಗೌರವ ಕೊಟ್ಟು ಈಗ ಸ್ಟೇಟ್ ಹಾಲಿಡೇ ಮಾಡಿದ್ದಾರೆ. ಆದ್ರೆ ಅಮೆರಿಕಾದ ಎಲ್ಲಾ ಸ್ಟೇಟ್ ಗಳಿಗೂ ದೀಪಾವಳಿ ಹಬ್ಬಕ್ಕೆ ರಜಾ ಇಲ್ಲ. ಕೆಲವೊಂದ್ ಸ್ಟೇಟ್ ಗಳಿಗೆ ಮಾತ್ರ ಈ ವರ್ಷದಿಂದ ದೀಪಾವಳಿ ಹಬ್ಬಕ್ಕೆ ರಜಾ ಕೊಟ್ಟಿದ್ದಾರೆ. ಯಾವ್ದಪ್ಪ ಆ ಸ್ಟೇಟ್ ಗಳಂದ್ರೆ ಕನೆಕ್ಟಿಕಟ್, ಪೆನ್ಸಿಲ್ವೇನಿಯಾ ಹಾಗೆ ಕ್ಯಾಲಿಫೋರ್ನಿಯಾ. ನಾವ್ ಆಚರಣೆ ಮಾಡೋ ದೀಪಾವಳಿ ಹಬ್ಬನ ಇವರು ಕೂಡ ಇಷ್ಟು ಗೌರವಿಸ್ತಾರೆ ಅನ್ನೋದೇ ಒಂದು ಖುಷಿ ಅಲ್ವಾ.